ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಮತದಾನ ಜೋರು. ಬೆಳಗ್ಗೆಯಿಂದಲೇ ಬಂದು ಹಕ್ಕು ಚಲಾಯಿಸಿದ ಹಿರಿಯ ನಾಗರಿಕರು ಒಬ್ಬೊಬ್ಬರಾಗಿಯೇ ಬಂದು ಹಕ್ಕು ಚಲಾವಣೆ. ಪಂಚರಾಜ್ಯಗಳ ಎಲೆಕ್ಷನ್ನಲ್ಲಿ ಇವತ್ತು 3 ರಾಜ್ಯಗಳಲ್ಲಿ ಮತದಾನ. ಅಸ್ಸಾಂ, ಕೇರಳ, ಪುದುಚೇರಿಯಲ್ಲಿ ವೋಟಿಂಗ್. ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸ್ತಾ ಇರೋ ಮತದಾರರು. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ದೇಶಾದ್ಯಂತ ಬಿಜೆಪಿ ಸಂಘ ಪರಿವಾರ ಕಿಡಿ. ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಎಂಬ ಸಂದೇಶ ರವಾನೆಗೆ ಬಿಜೆಪಿ ಪ್ಲಾನ್. ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವಾಗಿಸಿಕೊಳ್ಳಲು ತೀರ್ಮಾನ. ಉಪಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಬಿರುಸು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಸಿಎಂ ಆಪ್ತ ಬಳಗದ ಪಟ್ಟು. ಉಸ್ತುವಾರಿಯನ್ನು ಬದಲಾಯಿಸಿ ಅಂತ ಬೇಡಿಕೆ. ಇವತ್ತು ಪಿಯುಸಿ ಫಲಿತಾಂಶ ಪ್ರಕಟ. ಮಧ್ಯಾಹ್ನ 3 ಗಂಟೆಗೆ ವೆಬ್ಸೈಟ್ನಲ್ಲಿ ಲಭ್ಯ. ಕರ್ನಾಟಕ ಒನ್ ಮೊಬೈಲ್ ಆಪ್ ಮೂಲಕವೂ ರಿಸಲ್ಟ್ ನೋಡಲು ಅವಕಾಶ. ಹಾರ್ಮುಜ್ ಜಲಸಂಧಿ ಟೋಲ್ ವಸೂಲಿಗೆ ಇರಾನ್ ನಿರ್ಧಾರ. ಒಂದು ಹಡಗು ಸಂಚಾರಕ್ಕೆ 19 ಕೋಟಿ ರೂಪಾಯಿ ಸಂಗ್ರಹಕ್ಕೆ ಪ್ಲಾನ್. ಓಮನ್, ಭಾರತದಿಂದ ವಿರೋಧ. ಇಸ್ರೇಲ್ನಿಂದ ಲೆಬನಾನ್ ಮೇಲೆ ದಾಳಿ. ಮತ್ತೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ತಾತ್ಕಾಲಿಕ ಕದನ ವಿರಾಮ ಲೆಬನಾನ್ಗೆ ಅನ್ವಯವಾಗಲ್ಲ ಎಂದ ನೇತನ್ಯಾಹು. ಇರಾನ್ ಜೊತೆಗೆ ಟ್ರಂಪ್ ತಾತ್ಕಾಲಿಕ ಕದನ ವಿರಾಮ. ಇರಾನ್ಗೆ ಶಸ್ತ್ರಾಸ್ತ್ರ ನೀಡುವ ದೇಶಗಳ ಮೇಲೆ 50% ಸುಂಕ. ಅಮೆರಿಕ ಅಧ್ಯಕ್ಷರಿಂದ ಹೊಸ ಬೆದರಿಕೆ. ಟ್ರಂಪ್ ಟ್ಯಾರಿಫ್ ಅಟ್ಯಾಕ್ನಲ್ಲಿ ಚೀನಾ, ರಷ್ಯಾವೇ ಟಾರ್ಗೆಟ್. ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಸ್ತಾ ಇರೋ ಈ 2 ದೇಶಗಳ ಮೇಲೆ 50% ಸುಂಕ. ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋ ಲೆಕ್ಕಾಚಾರ ಶುರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಕ್ಯಾಬೇಜ್ ದರ ಕುಸಿತ. 1 ಕೆಜಿಗೆ 1 ರೂಪಾಯಿ ಬೆಲೆ ಕುಸಿತ. 100 ಎಕರೆ ಪ್ರದೇಶದಲ್ಲಿ ಎಲೆಕೋಸು ಬೆಳೆದ ಬೆಳೆ ಸರ್ವನಾಶ. ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧ ಆರೋಪ. ದೂರುದಾರ ಪ್ರಸನ್ನ ವಿರುದ್ಧ ಆತನ ಪತ್ನಿಯಿಂದಲೇ ದೂರು. ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಪ್ರತ್ಯಾರೋಪ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮಹಿಳೆ. 3ನೇ ವ್ಯಕ್ತಿ ದೂರು ಕೊಟ್ಟಿದ್ದು ಅಧಿಕೃತ ಕಂಪ್ಲೇಂಟ್ ಪಡೆಯೋದೇ ಸವಾಲು. ಕಾಫಿನಾಡಿನ ಕೊಟ್ಟಿಗೆಹಾರದಲ್ಲೊಂದು ಕರುಣಾಜನಕ ಕಥೆ. ಮಾನಸಿಕ ಅಸ್ವಸ್ಥ ಪತ್ನಿಗೆ ಪತಿ ಸಾವನ್ನಪ್ಪಿರೋದೇ ಗೊತ್ತಾಗಲಿಲ್ಲ. ಕೊಳೆತು ಹುಳ ಬಿದ್ದ ಪತಿ ಜೊತೆಗೆ 10 ದಿನ ಬದುಕಿದ್ದ ಪತ್ನಿ. ಕೋಣನಕುಂಟೆ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣಗೆ ಮತ್ತೊಂದು ಸಂಕಷ್ಟ. ದೂರುದಾರೆಯ ಬಳಿ ಲಂಚ ಆರೋಪ. ಈಗ ಮತ್ತೊಂದು ಮಹಿಳೆಯಿಂದಲೂ ದೂರು. ಡ್ರಗ್ಸ್ ಫ್ರೀ ಮಂಗಳೂರಿಗೆ ಪ್ಲಾನ್. ಡ್ರಗ್ ಪೆಡ್ಲರ್ಗಳ ಬೆನ್ನು ಬಿದ್ದ ಪೊಲೀಸರು. ವಿದ್ಯಾರ್ಥಿಗಳೇ ನಡೆಸ್ತಾ ಇದ್ದ ಡ್ರಗ್ ಜಾಲ ಭೇದಿಸುವಲ್ಲಿ ಯಶಸ್ವಿ. ನೆಲಮಂಗಲದ ಜಿಯೋ ಮಾರ್ಟ್ನ ಗೋದಾಮಿನಲ್ಲಿ ಅಗ್ನಿ ಅವಘಡ. ರಾತ್ರಿ 10:40 ಸುಮಾರಿಗೆ ಬೆಂಕಿ. ಸತತ 11 ಗಂಟೆ ಕಾರ್ಯಾಚರಣೆ ನಡೆಸಿದ್ರೂ ಆರ್ತಾ ಇಲ್ಲ ಬೆಂಕಿ. ಲೋನ್ ಕೊಡುವ ಹೆಸರಲ್ಲಿ ಸೈಬರ್ ವಂಚನೆ. ಆನ್ಲೈನ್ ಗೇಮಿಂಗ್ ಗೀಳಿಗೆ ಹಣ ಬಳಕೆ. ಬೆಳಗಾವಿ ಪೊಲೀಸರಿಂದ ಖತರ್ನಾಕ್ ಖದೀಮ ಅರೆಸ್ಟ್. ಕರ್ನಾಟಕ ರಾಜ್ಯೋತ್ಸವದ 50 ಲಕ್ಷ ರೂಪಾಯಿ ಅನುದಾನ ದುರ್ಬಳಕೆ. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ. ತನಿಖೆಗೆ ಪ್ರಾದೇಶಿಕ ಆಯುಕ್ತರ ನೇಮಕ. ವಿಜಯಪುರದಲ್ಲಿ ಮತ್ತೆ ಭೂಕಂಪದ ಭೀತಿ. ಬೆಳಗ್ಗೆ 8:21ಕ್ಕೆ ಕಂಪಿಸಿದ ಅನುಭವ. ತಿಕೋಟ, ಕಳ್ಳಕವಟಗಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಆತಂಕ. ನಾಳೆಯಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ರದ್ದು. ಫಾಸ್ಟ್ಯಾಗ್ ಮೂಲಕವೇ ಟೋಲ್ ಕ್ರಾಸ್ ಮಾಡಬೇಕು. ಯುಪಿಐ ಪೇಮೆಂಟ್ ಮಾಡಿದ್ರೆ 20% ಹೆಚ್ಚುವರಿ ಕಡಿತ. ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಕೋಟಿಗೊಬ್ಬ ಸಿನಿಮಾಗೆ 25 ವರ್ಷ. ನಾಳೆ ರಾಜ್ಯಾದ್ಯಂತ ಸಿನಿಮಾ ಮರು ಬಿಡುಗಡೆ. 4K ರೀಮಾಸ್ಟರ್ಡ್ ಹಾಗೂ ಡಾಲ್ಬಿ 5.1 ತಂತ್ರಜ್ಞಾನದಲ್ಲಿ ವೀಕ್ಷಣೆಗೆ ಅವಕಾಶ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.